ಕಮಲ್ ಹಾಸನ್ ಕರ್ನಾಟಕ ಬರೋ ಕೂಡ್ದು ಸಂಪೂರ್ಣ ಬಹಿಷ್ಕಾರ. ಗೆದ್ಬಿಟ್ರೆ ನಮಗೆ ಒಂದು ದೊಡ್ಡ ಕಿರೀಟ ಸಿಕ್ದಂಗಾಗುತ್ತೆ. RCB ಜಯವಾಗಲಿ. ಕಮಲ್ ಹಾಸನ್ನ ತಮಿಳ್ನಾಡಿನಿಂದ ಅರೆಸ್ಟ್ ಮಾಡಿ ಕರ್ನಾಟಕ ಹೈಕೋರ್ಟ್ಗೆ ಕರ್ಕೊಂಡು ಬರ್ಬೇಕು. ಕರ್ನಾಟಕ ಜೈಲಿನಲ್ಲಿ ಇಡಬೇಕು. ನಾವು ಗೆಲ್ಬೇಕು ಅಂತ ಇನ್ನೇನು ಹೇಳಕ್ಕಾಗುತ್ತೆ. 9 ವರ್ಷಗಳ ನಂತರ ಫೈನಲ್ ಬಂದಿದೆ. ಗೆದ್ಬಿಟ್ರೆ ಇನ್ನು ಅದಕ್ಕಿಂತ ನಾನು ಸಂತೋಷ ಪಡೋಷ್ಟು ಯಾರೂ ಇಲ್ಲ. ನಮಗೆ ಒಂದು ದೊಡ್ಡ ಕಿರೀಟ ಸಿಕ್ದಂಗಾಗುತ್ತೆ. ಆದ್ರಿಂದ ಸಮಗ್ರ ಕನ್ನಡಿಗರು ನಾವು ಗೆಲ್ಲಬೇಕು ಅಂತೇಳಿ ಹರಿಸ್ತೀವಿ, ಹಾರೈಸ್ತೀವಿ. ನೀವು ಹೋಗ್ತೀರಾ ಸರ್ ನೋಡಕ್ಕೆ? ನಾನು ಎಷ್ಟೋ ಸಾರಿ ಹೋಗಿದ್ದೀನಿ ಆಯ್ತಾ. ಈಗ ಇತ್ತೀಚೆಗೆ ಅವರು ಭಾಳ ಕರೆದಿದ್ರು, ಹೋಗಕ್ಕಾಗಿಲ್ಲ. ಯಾಕೆಂದ್ರೆ ಈ ಗಲಾಟೆ ಇದೀವಲ್ಲ, ಅದಕ್ಕಿಂತ ಜೋರಾಗಿ ಕನ್ನಡದ ಗಲಾಟೆ. ಅಯ್ಯೋ ಸಂಜೆನ ಆದ್ರೂ ಕೂತ್ಕೊಳ್ಳಕ್ ಮನ್ಸಿಲ್ ಬರ್ತದೆ, ಏನೇನು ಆಗುತ್ತೆ ಅಲ್ಲೋ ಕೂತ್ಕೊಳಕ್ಕೆ ಇರುತ್ತೆ. ನೋಡಿದೆ ನಾನು ಬಹಳ ಹೋಗ್ತಿರ್ತೀನಿ. RCB ಜಯವಾಗಲಿ, ನಮಗೆ ಜಯವಾಗಲಿ, ನಮಗೆ ಒಳ್ಳೇದು, ಜಯವಾಗಲಿ. ನಾನಂತೂ ಇಡೀ ನಾಡಿನ ಸಮಗ್ರ ಕನ್ನಡಿಗರ ಪರವಾಗಿ RCB ಜಯವಾಗಲಿ ಬೇಕು ಅಂತ ಹೇಳ್ತೀನಿ. ಕಮಲ್ ಹಾಸನ್ ಕರ್ನಾಟಕ ಬರೋ ಕೂಡ್ದು ಕಮಲ್ ಹಾಸನ್ ಸಂಪೂರ್ಣ ಬಹಿಷ್ಕಾರ. ಕಮಲ್ ಹಾಸನ್ ಚಿತ್ರ ಯಾವುದೇ ಕಾರಣಕ್ಕೂ ಓಡಲೇಬಾರದು. ಕಮಲ್ ಹಾಸನ್ ಚಿತ್ರ ಪ್ರದರ್ಶನ ಮಾಡಿದ್ರೆ ಭಾರಿ ಹೋರಾಟ. ಮತ್ತು ಕರ್ನಾಟಕದ ಚಲನಚಿತ್ರರಂಗ ವಾಣಿಜ್ಯ ಮಂಡಳಿ, ಕನ್ನಡ ಸಿನಿಮಾ ನಟರು, ನಿರ್ದೇಶಕರು, ನಿರ್ಮಾಪಕರು, ಇಡೀ ಕನ್ನಡ ಚಲನಚಿತ್ರರಂಗ ಸಂಪೂರ್ಣ ಈ ಒಂದು ಪರಿಸ್ಥಿತಿಯಲ್ಲಿ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಇದು ಬಹಳ ಗಂಭೀರವಾದಂಥ ವಿಚಾರ. ನಾವು ಈ ಬಗ್ಗೆ ತೀವ್ರವಾಗಿ ಚಿಂತನೆ ಮಾಡ್ತಾ ಇದ್ದೀವಿ. ಕಮಲ್ ಹಾಸನ್ ಚಿತ್ರ ಯಾವ ಮೂಲಕವೂ ಬರಬಾರ್ದು. ಸರ್ಕಾರನು ಕಾನೂನು ಮಾಡಿ ಕೂಡ್ದಿದು ಅಂತ ಹೇಳಿ ಕ್ಷಮೆ ಕೇಳ್ತಾ ಇಲ್ಲ ಸರ್ ಅವರು. ಒಂದು ನಿಮಿಷ ಅದನ್ನ ಹೇಳ್ತೀನಿ. ಅಲ್ಲಿಗೆ ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಇಷ್ಟಕ್ಕೆ ನಿಲ್ಲಿಸ್ಬಿಟ್ರೆ ಗತಿ ಹಂಗೆ. ಕಮಲ್ ಹಾಸನ್ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಿರಂತರವಾಗಿ ಇಡೀ ರಾಜ್ಯ ಒತ್ತಾಯ ಮಾಡ್ತಾ ಇದ್ದೀವಿ. ಕೇಳಬೇಕಾದ್ದು ಕಮಲ್ ಹಾಸನ್ದು. ಕೇಳಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಗಂಭೀರವಾಗಿ ನಾವು ಕಮಲ್ ಹಾಸನ್ ಬಹಿಷ್ಕಾರ, ಕರ್ನಾಟಕದ ಗಡಿ ಒಳಗೆ ಕಮಲ್ ಹಾಸನ್ ಆಗಲಿ ಚಿತ್ರ ಆಗಲಿ ನುಗ್ಗಬಾರ್ದು. ಇದ್ರ ಜೊತೆಗೆ ಮುಖ್ಯಮಂತ್ರಿಯವರು ಕಾನೂನು ಇಲಾಖೆಗೆ ತಿಳಿಸಿ, ಮುಖ್ಯ ಕಾರ್ಯದರ್ಶಿ ತಿಳಿಸಿ, ಕಮಲ್ ಹಾಸನ್ ಮೇಲೆ ಕೇಸ್ ದಾಖಲಿಸಬೇಕು, ಕಮಲ್ ಹಾಸನ್ ಮೇಲೆ ಮೊಕದ್ದಮೆ ಹಾಕಬೇಕು. ಕಮಲ್ ಹಾಸನ್ನ ತಮಿಳ್ನಾಡಿನಿಂದ ಅರೆಸ್ಟ್ ಮಾಡಿ ಕರ್ನಾಟಕ ಹೈಕೋರ್ಟ್ಗೆ ಕರ್ಕೊಂಡು ಬರಬೇಕು. ಕರ್ನಾಟಕ ಜೈಲಿನಲ್ಲಿ ಇಡಬೇಕು. ಇದು ಕರ್ನಾಟಕ ಸರ್ಕಾರ ಮಾಡಬೇಕಾಗಿದೆ. ಕರ್ನಾಟಕ ಸರ್ಕಾರ MP ಗಳು, MLAಗಳು, ಮಂತ್ರಿಗಳು, ಶಾಸಕರು ಮೌನವಾಗಿರಬಾರ್ದು. ಬೀದಿಗೆ ಬರಬೇಕು. ರಾಜಕಾರಣಿಗಳು ಬೀದಿಗೆ ಬರಬೇಕು, ಮಂತ್ರಿಗಳು ಬೀದಿಗೆ ಬರಬೇಕು, MLAಗಳು ಬೀದಿಗೆ ಬರಬೇಕು, MP ಗಳು ಬೀದಿಗೆ ಬರಬೇಕು. ಕನ್ನಡಕ್ಕಾಗಿ ಕಮಲ್ ಹಾಸನ್ ವಿರುದ್ಧ ಬೀದಿಗೆ ಬರಬೇಕು.